ಈ ಮನೆ ಬ್ರಹ್ಮಸ್ಥಾನ ಚೆಕ್ ಮಾಡ್ತಾ ಇದ್ದೀವಿ, ಎಲ್ಲಿಗೆ ಬರುತ್ತೆ ಅನ್ನೋದು ನೋಡೋಣ. ನೋಡಿ, ಕರೆಕ್ಟಾಗಿ ಈ ಜಾಗದಲ್ಲಿ ಓಪನ್ ಆಗ್ತಿದೆ. ಸೊ ಈ ಮನೆಯದು ಇದು ಬ್ರಹ್ಮಸ್ಥಾನ ಬರುತ್ತೆ. ಸೊ ಇಲ್ಲಿಂದ ನಾರ್ತ್ ಎಷ್ಟು ಡಿಗ್ರೀಸ್ ಇದೆ ಅಂತ ನೋಡಿಕೊಂಡು ಆಮೇಲೆ ಮುಂದುವರಿಯೋಣ. ಬ್ರಹ್ಮಸ್ಥಾನ ಆಲ್ಮೋಸ್ಟ್ ಒಂದು 24 ಡಿಗ್ರೀಸ್ ಬರ್ತಾ ಇದೆ. ಅಂದರೆ ನಾರ್ತ್ ಬ್ರಹ್ಮಸ್ಥಾನದಿಂದ ನಾರ್ತ್ ಬಂದು ಒಂದು 23 to 24 ಡಿಗ್ರೀಸ್ ಬರ್ತಾ ಇದೆ, ಟಿಲ್ಟ್ ಇದೆ. ಸೊ ಇದನ್ನು ಎಲ್ಲಿಗೆ ಬರುತ್ತೆ ಅನ್ನೋದು ನೋಡ್ಕೊಳ್ಳೋಣ. ಅಲ್ಲ, ನೀವು ಬಾಕ್ಸ್ದೇನು ತೊಂದರೆ ಇಲ್ಲ, ನೀವು ಸಿಟ್ಟಿಂಗ್ ಮಾಡಿ, ನೀವು ಬಾಕ್ಸ್ ತೆಗಿಬೇಕು ಅವೆಲ್ಲ ಇಲ್ಲ, ತಲೆ ಕೆಡ್ಸ್ಕೊಂಬಿಡಿ. ಬಾಕ್ಸ್ ಇದ್ರೂ ತೊಂದರೆ ಇಲ್ಲ, ಬಟ್ ಅದರಲ್ಲಿ ಚಪ್ಪಲಿ ಇಡಬೇಡಿ ಅಷ್ಟೇ. ರೆಡ್ ಕಲರ್ದು ಏನೂ ಬರೋಂಗಿಲ್ಲ. ಮತ್ತು ಇದು ಆಲ್ಮೋಸ್ಟ್ ತುಂಬ ವೆಯ್ಟ್ ಇದೆ, ಅಂದರೆ ಇದು ತೂಕ ಅಂತಲೇ ಕನ್ಸಿಡರ್ ಆಗುತ್ತೆ. ಹಾಗಾಗಿ ಲೈಟ್ ವೆಯ್ಟ್ ಪಾಟ್ಸ್, ಚಿಕ್ಕ ಪಾಟ್ ಬರುತ್ತೆ ನೋಡಿ ಈ ಥರ, ಅಕ್ವೇರಿಯಂ ಇಟ್ಟರು ತೊಂದರೆ ಇಲ್ಲ. ಲೈಟ್ ವೆಯ್ಟ್ ಪ್ಲ್ಯಾಂಟ್ಸು, ಬ್ಲೂ ಕಲರ್ ಪಾಟ್. ಇದು ಕೆಂಪು ಬಂದ್ಬಿಟ್ಟು ಅಗ್ನಿ ತತ್ವ, ಇದು ವಾಟರ್ ಝೋನು. ಸೊ ಇಲ್ಲಿ ನೀವು ಅದನ್ನ ಇಟ್ಟಾಗ ಅದು ಆಪೋಸಿಟ್ ಎನರ್ಜಿ ಆಗುತ್ತೆ. ಸೊ ದಟ್ಟು ಇದಿರಬಾರ್ದು ಇಲ್ಲಿ, ಅದನ್ನು ನೋಡ್ಕೊಳ್ಳಿ. ಈಗ ನಾರ್ತಲ್ಲಿ ಎಷ್ಟು ಎನರ್ಜಿ ಇದೆ ಅನ್ನೋದು ನೋಡ್ತಾ ಇದ್ದೀವಿ. %18 ಇದೆ. ನೆಕ್ಸ್ಟ್ ನಾರ್ತ್ ಈಸ್ಟ್, 20% ಇದೆ. ನೆಕ್ಸ್ಟು ಈಸ್ಟ್, ಈಸ್ಟಲ್ಲಿ ಎನರ್ಜಿ ಚೆನ್ನಾಗಿದೆ, ಆಲ್ಮೋಸ್ಟ್ 50 ಇದೆ. ನೆಕ್ಸ್ಟು ಸೌತ್ ಈಸ್ಟ್ ನೋಡ್ತಾ ಇದ್ದೀವಿ, ಎನರ್ಜಿ 12% ಇದೆ. ನೆಕ್ಸ್ಟು ಸೌತಲ್ಲೂ ಎನರ್ಜಿ ಚೆನ್ನಾಗಿದೆ, ಆಲ್ಮೋಸ್ಟ್ ಒಂದು 50% ಇದೆ. ನೆಕ್ಸ್ಟು ಸೌತ್ ವೆಸ್ಟಲ್ಲಿ ಎನರ್ಜಿ ನೋಡಿ 42% ಇದೆ. ನೆಕ್ಸ್ಟು ವೆಸ್ಟಲ್ಲಿ ಒಂದು 14% ತೋರಿಸ್ತಾ ಇದೆ, 20% ಇದೆ. ನೆಕ್ಸ್ಟು ನಾರ್ತ್ ವೆಸ್ಟಲ್ಲಿ 12% ಇದೆ. ಸೊ ಇಲ್ಲಿಗೆ ಆಲ್ಮೋಸ್ಟ್ ಎಲ್ಲ ಝೋನ್ದು ಮುಗಿಸಿದ್ದೀವಿ. ಕಾಣಿಸ್ತಾ ಇರ್ಬೋದು ನಿಮಗೆ, ನಾರ್ತಲ್ಲಿ 18% ಇದೆ, ನಾರ್ತ್ ಈಸ್ಟಲ್ಲಿ 20 ಇದೆ, ಈಸ್ಟಲ್ಲಿ ಚೆನ್ನಾಗಿದೆ, ಸೌತ್ ಈಸ್ಟಲ್ಲಿ ಸ್ವಲ್ಪ ಕಮ್ಮಿ ಇದೆ, ತಿರ್ಗಾ ಸೌತಲ್ಲಿ ಚೆನ್ನಾಗಿದೆ, ಸೌತ್ ವೆಸ್ಟು ಚೆನ್ನಾಗಿದೆ, ವೆಸ್ಟಲ್ಲಿ ಕಮ್ಮಿ ಇದೆ, ನಾರ್ತ್ ವೆಸ್ಟಲ್ಲಿ ಕಮ್ಮಿ ಇದೆ. ಸೊ ಇದನ್ನು ಯಾವ ರೀತಿ ಇವಾಗ ಇನ್ಕ್ರೀಸ್ ಮಾಡೋಣ ಅನ್ನೋದು ಚೆಕ್ ಮಾಡೋಣ. ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಎನರ್ಜಿ ಚಾರ್ಟ್ ತೋರಿಸ್ತಾ ಇದ್ವಿ. ನಾರ್ತಲ್ಲಿ ಎಷ್ಟಿದೆ, ನಾರ್ತ್ ಈಸ್ಟಲ್ಲಿ ಎಷ್ಟಿದೆ, ಈಸ್ಟಲ್ಲಿ ಚೆನ್ನಾಗಿದೆ, ಮತ್ತು ಸೌತ್ ಈಸ್ಟಲ್ಲೂ ಕೂಡ ಸ್ವಲ್ಪ ಕಮ್ಮಿ ಇದೆ ಎನರ್ಜಿ. ಸೌತಲ್ಲಿ ಚೆನ್ನಾಗಿದೆ, ಸೌತ್ ವೆಸ್ಟ್ ಕುಬೇರನ ಮೂಲೆ ಚೆನ್ನಾಗಿದೆ, ಅದೇ ರೀತಿ ವೆಸ್ಟಲ್ಲಿ ಕೂಡ ಚೆನ್ನಾಗಿದೆ. ವೆಸ್ಟಲ್ಲಿ ಸ್ವಲ್ಪ ಕಮ್ಮಿ ಇದೆ, 20% ಇದೆ, ನಾರ್ತ್ ವೆಸ್ಟಲ್ಲೂ ಕಮ್ಮಿ ಇದೆ. ಸೊ ಇದನ್ನು ಎನಲೈಸ್ ಮಾಡೋಣ. ಈಗ ಜಿಯೋಪತಿಕ್ ಸ್ಟ್ರೆಸ್ನ ಚೆಕ್ ಮಾಡ್ತಾ ಇದ್ದೀವಿ. ಏನಾದ್ರು ರೇಡಿಯೇಷನ್ಸ್ ಇದ್ದರೆ ಭೂಮಿ ಒಳಗಡೆ ಅದು ಗೊತ್ತಾಗುತ್ತೆ. ಇಲ್ಲಿವರೆಗೂ ಏನು ಡಿಟೆಕ್ಟ್ ಆಗಿಲ್ಲ, 0 ಇದೆ. ಸೊ ಇಲ್ಲಿ ಸ್ವಲ್ಪ 10% ಇನ್ಕ್ರೀಸ್ ಆಗ್ತಾ ಇದೆ. 22%, 38%, ಈ ಭಾಗದಲ್ಲಿ ಬರ್ತಾ ಇದೆ. ಬಂದು ಹೋಗ್ತಿದೆ, ಚೆಕ್ ಮಾಡ್ತೀನಿ.
ಇಲ್ಲಿ ಜಿಯೋಪಥಿಕ್ ಸ್ಟ್ರೆಸ್ ಬರ್ತಾ ಇದೆ, ನೋಡ್ಬೋದು ತುಂಬ ಜಾಸ್ತಿನೇ ಇದೆ. 46% ತೋರಿಸ್ತಾ ಇದೆ ಈ ಜಾಗದಲ್ಲಿ. ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಸರ್. ಇಲ್ಲೂ ಬರ್ತಾ ಇದೆ. ಸೇಮ್ ಲೈನ್ ಆಗಿದ್ರೆ ತೊಂದರೆ ಇಲ್ಲ. 56% ಇದೆ ನೋಡಿ. ಈ ಥರ ಇರೋ ಜಾಗದಲ್ಲಿ ನೀವು ಯಾವುದೇ ಕಾರಣಕ್ಕೂ ತಲೆ ಹಾಕಿ ಮಲ್ಗಂಗಿಲ್ಲ. ಸೊ ಈಗ ಇನ್ನೊಂದು ಜಿಯೋಪಥಿಕ್ ಸ್ಟ್ರೆಸ್ ಏನಿದೆ ಚೆಕ್ ಮಾಡ್ತಾ ಇದ್ದೀವಿ. ಈ ಕಡೆಯಿಂದ ನಾವು ಇದ್ದರೆ ತೋರಿಸುತ್ತೆ. ಕರೆಕ್ಟಾಗಲ್ಲಿ ನನ್ನ ಕಾಲು ಎನರ್ಜಿ 20% ಇದೆ. ಈಗಲೂ 20% ತೋರಿಸ್ತಾ ಇದೆ. ಅಲ್ಲ, ನಿಮಗೆ ಇದು ಡೆಫೆಕ್ಟ್ ಇದೆಯಲ್ಲ, ಇದೆಲ್ಲ ಹೋದ್ಮೇಲೆ ಕ್ಲೀನ್ ಆಗುತ್ತೆ. ಇದೆಲ್ಲ ಕ್ಲೀನ್ ಆಗಬೇಕು ನಿಮಗೆ. ನಿಲ್ಕೊಂಡು 50% ಎನರ್ಜಿ ಬರ್ತಾ ಇದೆ. ನಾವು ಡಿಜಿಟಲಲ್ಲಿ ಚೆಕ್ ಮಾಡಿದಾಗಲೂ 50% ಬಂತು. ಈವನ್ ಮ್ಯಾನ್ಯುವಲಲ್ಲಿ ಚೆಕ್ ಮಾಡಿದಾಗಲೂ ಕೂಡ 50% ಎನರ್ಜಿ ತೋರಿಸ್ತಾ ಇದೆ. ಇದು ಫೋಟೋ ಇದೆಯಲ್ಲಮ್ಮ, ಇದು ದಕ್ಷಿಣದ ಕಡೆ ಇಡಬೇಕು. ಇದು ಇಲ್ಲಿ ಇಡಬಾರ್ದು, ದಕ್ಷಿಣದ ಕಡೆ. ಅಲ್ಲಿಡ್ಬೋದು. ಕಾಣ್ತಿದೆಯಲ್ಲ ನಿಮಗೆ. ನಾವು ಡಿಜಿಟಲಲ್ಲಿ ಚೆಕ್ ಮಾಡಿದಾಗಲೂ 20% ಬಂತು ಎನರ್ಜಿ, ಈಗಲೂ ಕೂಡ ಅಷ್ಟೇ ಇದೆ. ಸೊ ಇದು ಯಾಕೆ ಅಂದರೆ ಮೇನ್ ಪ್ರಾಬ್ಲಮ್ ಇದೇನೆ, ಫೈರು ಮತ್ತು ವಾಟರ್ ಎರಡು ಒಂದೇ ಲೈನಲ್ಲಿ ಬರ್ತಾ ಇರೋದ್ರಿಂದ ನಿಮಗಿದು ಸಮಸ್ಯೆ ಬರ್ತಾ ಇದೆ. ನಾವು ಸೌತಲ್ಲಿ ಎನರ್ಜಿ ಚೆಕ್ ಮಾಡಿದ್ವಿ, ಅಲ್ಲೂ 50% ಬಂತು. ಇಲ್ಲೂ ಕೂಡ ನೀವು ನೋಡ್ಬೋದು ಎನರ್ಜಿ ಚೆನ್ನಾಗೇ ಬರ್ತಾ ಇದೆ. ಸೊ ಎನರ್ಜಿ ಚೆನ್ನಾಗಿದೆ. ಎನರ್ಜಿ ಲೆವೆಲ್ 50% ಇದೆ. ಬಟ್ ಇದ್ರ ಪ್ರಕಾರವಾಗಿ ಚೆನ್ನಾಗಿದೆ. ಬಟ್ ಇಲ್ಲೇನು ಅಂದರೆ ಜಿಯೋಪಥಿಕ್ ಸ್ಟ್ರೆಸ್ ಕರೆಕ್ಟಾಗಿ ಮಲ್ಗೋ ಜಾಗಕ್ಕೆ ಬರ್ತಾ ಇದೆ. ಸೊ ಮಲ್ಗೋ ಜಾಗದಲ್ಲಿ ಜಿಯೋಪಥಿಕ್ ಸ್ಟ್ರೆಸ್ ಬಂದಾಗ ಏನಾಗುತ್ತೆ ಅಂದರೆ ಕ್ಯಾನ್ಸರು, ಬ್ರೈನ್ ಟ್ಯೂಮರ್ ಆಗೋವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿನೇ ಜಿಯೋಪಥಿಕ್ ಸ್ಟ್ರೆಸ್ ಇರೋ ಕಡೆ ತಲೆ ಹಾಕಿ ಮಲಗಬಾರ್ದು. ಸೊ ಅದೊಂದನ್ನ ಇಲ್ಲಿ ಟ್ರೀಟ್ ಮಾಡಲೇಬೇಕು. ಅದು ಮಾಡಿದ್ಮೇಲೆ ಇಲ್ಲಿ ಸರೋಗುತ್ತೆ. ಇಲ್ಲೂ ಸ್ವಲ್ಪ ಎನರ್ಜಿ ಲೋ ಇದೆ. ಏನು ಅಂದರೆ ವಾಶ್ ಮಾಡೋಕ್ಕೆ ಇರೋವಂಥದ್ದನ್ನು ಡಂಪ್ ಮಾಡೋದು ಇವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಇದನ್ನು ತೆಗೆದ್ರೆ ನೋಡಿ ಬೇಕಾದ್ರೆ ಎನರ್ಜಿ ಇನ್ಕ್ರೀಸ್ ಆಗುತ್ತೆ, ತೆಗೀರಿ ಬೇಕಾದ್ರೆ. ಎಸ್ಪೆಷಲಿ ಬೆಡ್ರೂಮ್ಸಲ್ಲಿ ಒಗ್ದಿರೋದಾಗಲಿ ಅಥವಾ ಒಗೆಗೆ ಇಟ್ಟಿರೋದಾಗಲಿ ಡಂಪ್ ಮಾಡಬಾರ್ದು. ಕಾಣ್ತಿದೆಯಾ? ಈಗ ಆಲ್ಮೋಸ್ಟ್ 100% ಆಯಿತು. ಆವಾಗಲೇ ಬರೀ 20-30% ಇದೆ. ಸರ್ ಲಾಭ ನಷ್ಟ
ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ. ಸೊ ಇಲ್ಲಿ ನೀವು ನೋಡ್ಬೋದು ಲಾಭಕ್ಕೆ ಎಂಡ್ ಆಗ್ತಿದೆ. ಸೊ ಅಂದರೆ ಇದು ಕರೆಕ್ಟಾಗಿದೆ ಅಂತ ಆಯಿತು. ಇವಾಗ ಇದು ಝೀರೋ ಅಂತ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ಪಿಂದ ತಿರ್ಗಾ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ. ಇಲ್ಲಿ ತಪ್ಪಾಗಿದೆ, ಹಂಗೆ ಬಾರ್ದು. ಇಲ್ಲಿ ಝೀರೋ ಲ್ಯಾಂಡಿಂಗ್ ಆಗಿದ ತಕ್ಷಣ ಅದು ಝೀರೋ ಅಂತ ತಿರ್ಗಾ ಲಾಭ ನಷ್ಟ ನೋಡಬೇಕು. ಹಂಗೆ ಮಾಡಬಾರ್ದು. ಹಿಂಗೆ ಇದೊಂದು 50% ಎನರ್ಜಿ ಇದೆ, ಬಟ್ ಈ ಕಡೆ ತಲೆ ಹಾಕಿ ಮಲಗಬಾರ್ದು. ಸೊ ಆಲ್ಮೋಸ್ಟ್ ಎನರ್ಜಿ ನೋಡ್ಬೋದು ನೀವು. ಇಲ್ಲಿ 100% ತೋರಿಸ್ತಾ ಇದೆ. ಬಟ್ ಏನು ಅಂದರೆ ಆ ಕೆಳಗಡೆ ಇರೋ ಜಿಯೋಪಥಿಕ್ ಸ್ಟ್ರೆಸ್ ಟ್ರೀಟ್ ಮಾಡಿದ್ರೆ ಇಲ್ಲೂ ಸಾಲ್ವ್ ಆಗುತ್ತೆ. ಸೊ ಇದೂ ಸ್ವಲ್ಪ ಈಗ ಸದ್ಯಕ್ಕೆ ತೊಂದರೆ ಇದೆ. ಅದನ್ನು ಪ್ಲಗ್ ಮಾಡಿದ್ರೆ ಸರಿ ಹೋಗುತ್ತೆ. 60-70% ಎನರ್ಜಿ ಇದೆ. ಓಕೆ, ತೊಂದರೆ ಇಲ್ಲ. ಓಕೆ ಓಕೆ ಇದು ಆಲ್ಮೋಸ್ಟ್ ನಿಮಗೆ ನಾರ್ತ್ ಈಸ್ಟಿಗೆ ಬರುತ್ತೆ. ಇಲ್ಲಿ ಭಾರ ಕಮ್ಮಿ ಇರಬೇಕು. ಸೊ ಇಲ್ಲಿ ಏನು ಮಾಡಿದರೆ ನೀವು ಈ ಪಾಟ್ಗಳು ಸಿಕ್ಕಾಪಟ್ಟೆ ಲೋಡು, ಇದನ್ನೆಲ್ಲ ಬೇಡ ಇಲ್ಲೇನು ಬೇಡ. ಇಲ್ಲಿ ಖಾಲಿ ಬಿಡಿ. ಬೇಕಾದ್ರೆ ಒಂದು ಚಿಕ್ಕದಾಗಿ ಕೂತ್ಕೊಳ್ಳೋ ಥರ ಏನಾರು ಮಾಡೋಕ್ಕಿದ್ರೆ ಮಾಡ್ಕೊಳ್ಳಿ ಅಷ್ಟೇ. ತೊಂದರೆ ಏನಿಲ್ಲ.